ಭಾರತ ಪಾಕ್ ಗಡಿಯಲ್ಲಿ ಗಡಿಬಿಡಿ ಉಗ್ರವಾದದ ಪೋಷಕರಿಗೆ ಪಾಠ ಕಲಿಸಲು ಭಾರತ ರೆಡಿಯಾಗಿದೆ. ಪ್ರಧಾನಿ ಮೋದಿ ಭೇಟಿಯಾದ ರಕ್ಷಣಾ ಮಂತ್ರಿ. ಭಾರತ ಪಾಕ್ ಗಡಿಯಲ್ಲಿ ಗಡಿಬಿಡಿ ಉಗ್ರವಾದದ ಪೋಷಕರಿಗೆ ಪಾಠ ಕಲಿಸಲು ಭಾರತ ರೆಡಿಯಾಗಿದೆ. ಪ್ರಧಾನಿ ಮೋದಿ ಭೇಟಿಯಾದಂತಹ ರಕ್ಷಣಾ ಮಂತ್ರಿ. ಪಹಲ್ಗಾಮ್ ದಾಳಿ ಪರಿಣಾಮಗಳ ಬಗ್ಗೆ ಚರ್ಚೆ, ಭದ್ರತೆ ಸಂಬಂಧ ಸೇನೆ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಣೆ. ಮಹತ್ವದ ಭೇಟಿ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಧೋವಲ್ ಉಪಸ್ಥಿತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ಭೇಟಿ. ಪಹಲ್ಗಾಮ್ನಲ್ಲಿ ನಡೆದಂತಹ ಆ ಒಂದು ದಾಳಿ ನಿಜಕ್ಕೂ ಕೂಡ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಪಾಕಿಸ್ತಾನವನ್ನ ನೇರವಾಗಿ ಹೊಣೆ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಪಾಕಿಸ್ತಾನದಲ್ಲಿ ಎಲ್ಲಾ ಭಯೋತ್ಪಾದಕರು ಆಲ್ಮೋಸ್ಟ್ ಆಲ್ ಭಯೋತ್ಪಾದಕರನ್ನ ಊಟ ಹಾಕೊಂಡು ಸಾಕ್ತಾ ಕೂತ್ಕೊಂಡಿದ್ದಾರೆ. ಕೇಳಿದ್ರೆ ನಾವು ಸಾಕ್ತಾ ಇಲ್ಲ ಸ್ವಾಮಿ ಅಂತಾರೆ. ಬರೋದೇ ಪಾಕಿಸ್ತಾನದಿಂದ, ಆದ್ರೂ ಕೂಡ ನಾವು ಸಾಕ್ತಾ ಇಲ್ವೇ, ನಮಗೂ ಭಯೋತ್ಪಾದಕರಿಗೂ ಸಂಬಂಧವಿಲ್ಲೇ ಅಂತ ಹೇಳ್ತಾ ಇರುವಂತಹ ಪಾಕ್ ಈಗ ಭಾರತ ಹಾಗೂ ಪಾಕ್ ಗಡಿಯಲ್ಲಿ ಗಡಿಬಿಡಿ ಶುರುವಾಗಿದೆ. ಉಗ್ರವಾದದ ಪೋಷಕರಿಗೆ ಪಾಠವನ್ನ ಕಲಿಸೋಕೆ ಭಾರತ ರೆಡಿಯಾಗಿ ನಿಂತಿದೆ. ಉಗ್ರವಾದದ ಪೋಷಕರು ಅಂತಂದ್ರೆ ನೇರವಾಗಿ ಪಾಕಿಸ್ತಾನಿಗಳೇ. ಪಾಕಿಸ್ತಾನದಲ್ಲಿ ಉಗ್ರರನ್ನ ಪೋಷಣೆ ಮಾಡಲಾಗ್ತಾ ಇದೆ. ಅವರಿಗೆ ತಕ್ಕ ಪಾಠವನ್ನ ಕಲಿಸೋಕೆ ಭಾರತ ರೆಡಿಯಾಗಿದೆ. ಮೊನ್ನೆ ಅಷ್ಟೇ ಗುರುದ್ವಾರ ಆ ಕಡೆ ಇರುವಂತಹ ರೈತರಿಗೆ ಹೇಳ್ತಾ ಇತ್ತು, ಗೋಧಿ ಕಟಾವನ್ನ ಮಾಡ್ಕೊಳ್ಳಿ ಬೇಗ ಅಂತ ಹೇಳಿ. ಆ ರೈತರು ಕೇಳ್ತಾ ಇದ್ರು, ಇನ್ನು 2 ದಿನದಲ್ಲಿ ಗೋಧಿ ಕಟಾವ್ ಹೇಗೆ ಮಾಡ್ಕೊಳ್ಬೇಕು ನಾವು ಅಂತ. ಯಾಕಂದ್ರೆ ಆ ಒಂದು ಸ್ಥಳದಲ್ಲೂ ಯುದ್ಧವಾಗುವಂತಹ ಅಥವಾ ಯುದ್ಧಕ್ಕೆ ತಯಾರು ಮಾಡಿಕೊಳ್ಳುವಂತಹ ಒಂದು ಪ್ರಮೇಯ ಇದೆಯಾ ಎನ್ನುವಂಥದ್ದು ಪ್ರಶ್ನೆ ಬಂದಿತ್ತು. ಸೊ ಆ ಒಂದು ಕಾರಣಕ್ಕೆ ಭಾರತ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪಹಲ್ಗಾಮ್ ದಾಳಿ ಏನಿದೆ ಅಲ್ಲ, ಆ ಒಂದು ಪಹಲ್ಗಾಮ್ ದಾಳಿಯನ್ನು ಸುಮ್ಮನೆ ಬಿಡೋದಿಲ್ಲ ಭಾರತ. ಪಹಲ್ಗಾಮ್ ದಾಳಿಯಲ್ಲಿ ಹಲವಾರು ಜನ ಪ್ರವಾಸಿಗರು ಪ್ರಾಣವನ್ನು ಬಿಟ್ಟಿದ್ದಾರೆ. ಉಗ್ರವಾದಿಗಳು ಅಥವಾ ಭಯೋತ್ಪಾದಕರು ಬಂದ್ಬಿಟ್ಟು ಶೂಟ್ ಮಾಡಿದ್ದೇ ಪ್ರವಾಸಿಗರನ್ನ, ಸೌಂದರ್ಯವನ್ನ, ಕಾಶ್ಮೀರದ ಸೌಂದರ್ಯವನ್ನ, ಜಮ್ಮುವಿನ ಸೌಂದರ್ಯವನ್ನ ನೋಡ್ಲಿಕ್ಕೆ ಸವಿಲಿಕ್ಕೆ ಹೋಗಿದ್ದಂತಹ ಇವರು ಯಾರು ಪ್ರವಾಸಿಗರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಪ್ರವಾಸಿಗರನ್ನ ಗುಂಡಿಕ್ಕಿ ಕೊಂದಿದ್ದಕ್ಕೆ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ನಡ್ಕೊಳ್ಳುತ್ತೆ. ಪ್ರಧಾನಿ ಮೋದಿ ಭೇಟಿಯಾಗಿರುವಂತಹ ರಕ್ಷಣಾ ಮಂತ್ರಿ ಪಹಲ್ಗಾಮ್ ದಾಳಿ ಪರಿಣಾಮವಾಗಿ ಚರ್ಚೆ ಮಾಡಲಿದ್ದಾರೆ. ಭದ್ರತೆ ಸಂಬಂಧ ಸೇನೆ ಕೈಗೊಂಡಿರುವಂತಹ ಕ್ರಮದ ಬಗ್ಗೆ ವಿವರಣೆ ಕೊಡಲಿದ್ದಾರೆ. ಮಹತ್ವದ ಸಭೆ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಧೋವಲ್ ಕೂಡ ಉಪಸ್ಥಿತಿಯಲ್ಲಿ ಇರ್ತಾರೆ. ಕೆಲವೇ ಕ್ಷಣದಲ್ಲಿ ರಕ್ಷಣಾ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ಭೇಟಿಯನ್ನು ನೀಡಲಿದ್ದಾರೆ.